ಮೆಟ್ಟಿ ಬರುವ ಈಗಿಂತ ಸೂರನು ನನ್ನ ಗಂಡನೆಯನ್ನು ಸುಟ್ಟು ಬಿಟ್ಟೆ ನನ್ನ ಕೆಟ್ಟ ದೃಷ್ಟಿಯನ್ನು ರೋಷಾಗ್ನಿ ಮುಟ್ಟಿದರೆ ಶರೀರ ಅಗ್ನಿ ಆ ಅಗ್ನಿನ ಶಾಶ್ವತವಾಗಿ ನಿಂದಿಸಿಬಿಟ್ಟೆ. ಪ್ರತಾಪಿಗ ನಿಷ್ಠಾವಂತ ಪೊಲೀಸ್ ಹುಲಿ ಹೀಗಾಗಿರುವ ರಾಜ್ಯದಿಂದ ಬಿಟ್ಟರೆ ಎಂದಿನಲ್ಲಿ ಮೋಸದಿಂದ ಸುಳ್ಳು ಸಹಿ ಮಾಡಿಸಿಕೊಂಡು ಇಡೀ ನಿನ್ನ ಸರ್ವ ಸಿರಿಯನ್ನು ನನ್ನಾಗಿಸಿಕೊಂಡಲ್ಲ. ಈಗ ನಿನಗೆ ಬರುವ ಭಿಕ್ಷಾ ಪಾತ್ರೆ ಒಂದೊಂದು ಅವಕಾಶ ಹೊತ್ತು ಪ್ರದರ್ಶನ ನೀಡಿಸುವ ಚಂದ ಚಕೋರಿ ಹೀಗಾಗಿ ಅವನು ಕಣ್ಣು ಕಾಣಲು ಕೊಡಿ ಆ ಬಡಬಿಕಾರಿ ಈ ಊರಿನಲ್ಲಿ ಕೆಲಸ ಸಿಗಂತೆ ಮಾಡಿ ತುತ್ತು ಕುಳ್ಳಿಗೆ ನಾಯಿ ಹಾಗೆ ಅಲುಗಾಡುವುದು ಮಾಡಿದಲ್ಲ. ಪ್ರತಿ ನಿಮ್ಮಿಬ್ಬರ ಬಾಳು ಕಣ್ಣೀರಿನ ಗೋಳು. ಇದೇನು ಗಂಡ ಇಂದು ಸಂತೋಷದ ಸಾಗರದಲ್ಲಿ ತೇಲಾಡುವಂತೆ ಕಾಣುತ್ತದೆ. ಬಾ ಚಕ್ರ ಬಾ, ನಮ್ಮ ಊರಿಯನ್ನು ಸಂಧಾನದಿಂದ ಮಾಡಿದ್ದು ಸಂಹಾರ. ಇಂದು ಈ ಹುಲಿಗಳನ್ನು ಕೆಳಕುವ ಗಂಡದೆ ಯಾವನಿಗಿದೆ? ಒಂದೇ ಡಾಕ್ಟರ್ ಪ್ರಶಾಂತ್ ಬಂದರೂ ಬರಬಹುದು. ಅವನು ಯಾವ ಚುಲ್ಲಕ ಒಂದೇ ಏಟಿಗೆ ಉಳಿಸಿಬಿಡೋಣ ಕೆಟ್ಟ ದಂಡನ್ನು. ನೀನು ಬೂದಿ ಮುತ್ತಿದ ಕೆಂಡವಿದ್ದಂತೆ. ಅದೇ ಈ ಧನರಾಜನ ಚಾಣಾಕ್ಷತೆ. ಹಾಗಾದ್ರೆ ನಮ್ಮ ಮುಂದಿನ ಉಪಾಯ ಪ್ರತಾಪನಿಗೆ ಗೊತ್ತಾಗಬಾರದು. ಇನ್ನು ಸ್ವಲ್ಪ ದಿವಸ ಈ ಭೂಮಿ ಮೇಲೆ ನೆರಳಿನಲ್ಲಿ ಬದುಕಲಿ. ನಿಧಾನವಾಗಿ ಕಳಿಸಲು ಅವನ ದೇಹವನ್ನು ಶಿವಲೋಕಕ್ಕೆ. ಇದೇನೇ ಇಬ್ಬರೇ ನಗುತ್ತಿದ್ದಾರಲ್ಲ, ನಮಗೂ ಸ್ವಲ್ಪ ಹೇಳಿದ್ರೆ ನಾನು ನಗುತ್ತಿದ್ದೆ. ಅದೇ ಪ್ರತಾಪ್, ಆ ಬಡಬಿಕಾರಿ ಸತೀಶನ ವಿಷಯ. ಓ, ಆ ವಿಷಯವೇ ಧನರಾಜ್. ಆ ಬಡಪಾಯಿ ಬದುಕಲೇಬಾರದು, ಸಾಯಬೇಕು. ಅವಸರ ಬೇಡ ಪ್ರತಾಪ್, ಇನ್ನು ಸ್ವಲ್ಪ ಈ ಭೂಮಿ ಮೇಲೆ ನೆರಳಿನಲ್ಲಿ ಬದುಕಲಿ. ನಿಧಾನವಾಗಿ ಕಳಿಸಲು ಅವನ ದೇಹವನ್ನು ಶಿವಲೋಕಕ್ಕೆ. ಅದೊಂದು ಹುಳ ಸತ್ತ ಮೇಲೆ ಈ ನಾಡಿಗೆ ಸೃಷ್ಟಿ ಲಯ ಸ್ಥಿತಿ ನಾವೇ. ಬ್ರಹ್ಮ ವಿಷ್ಣು ಮಹೇಶ್ವರ. ಹೌದು ಪ್ರತಾಪ್, ಅದೊಡ್ಡ ಹವ್ಯಾಸ ಯಾವ ಸುಖದಲ್ಲಿ ಸಿಗುವುದಿಲ್ಲ. ಹಾಗಾದ್ರೆ ಇನ್ನು ಸ್ವಲ್ಪ ತೆಗೆದುಕೋ. ಧನರಾಜ್, ಬಾ ಪ್ರತಾಪ್, ಹೊರಗಡೆ ಸುತ್ತಾಡಿಕೊಂಡು ಬರೋಣ. ನಡಿ. ಹಾಗಾದ್ರೆ ಚಕ್ರ, ನೀನು ಇಲ್ಲೇ ಇರೋ, ನಾವು ಹೋಗಿ ಬರುತ್ತೇವೆ.